ಕೋಮು ಸೌಹಾರ್ದತೆಯ ಪ್ರತೀಕ ಪೆದ್ದೂರ್ ಗ್ರಾಮದಲ್ಲಿ ಅದ್ದೂರಿ ಮೊಹರಂ ಆಚರಣೆ. ಚಿಂತಾಮಣಿ ತಾಲ್ಲೂಕಿನ ಪೆದ್ದೂರ್ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬದ ಕೊನೆಯ ದಿನವನ್ನು ಶ್ರದ್ಧಾಭಕ್ತಿ ಹಾಗೂ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುವ ಮೂಲಕ ಕೋಮು ಸೌಹಾರ್ದತೆಗೆ ಅತ್ಯುತ್ತಮ ಉದಾಹರಣೆಯಾಗಿ ನಿಂತಿದ್ದಾರೆ. ವಿಶೇಷವೆಂದರೆ ಈ ಪೆದ್ದೂರ್ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ಬಾಬಾಜಾನ್ ಅವರ ಒಂದೇ ಒಂದು ಕುಟುಂಬ ವಾಸಿಸುತ್ತಿದೆ. ಆದಾಗ್ಯೂ ಇಲ್ಲಿ ಕಳೆದ ನೂರಾರು ವರ್ಷಗಳಿಂದಲೂ ಹಿಂದೂ ಮತ್ತು ಮುಸ್ಲಿಂ ಬಾಂಧವರೆಲ್ಲರೂ ಒಟ್ಟಾಗಿ ಸೇರಿ ಯಾವುದೇ ಭೇದಭಾವವಿಲ್ಲದೆ ಅತ್ಯಂತ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿರುವುದು ಈ ಭಾಗದ ವೈಶಿಷ್ಟ್ಯವಾಗಿದೆ. ಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡರು, ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್, ಪ್ರಮುಖರಾದ ನಾಗರಾಜ್ ರೆಡ್ಡಿ, ನವೀನ್ ಜಿ ಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಗ್ನಿಕುಂಡಕ್ಕೆ ಅಗ್ನಿ ಇಡುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಕೋಮು ಸೌಹಾರ್ದತೆಯ ಸಂಕೇತವಾಗಿರುವ ಈ ಹಬ್ಬದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಮನೆಗಳಿಂದ ಶುದ್ಧ ನೀರು ಹಾಗೂ ಪೂಜಾ ಸಾಮಗ್ರಿಗಳನ್ನು ತಂದು ಅಗ್ನಿಕುಂಡದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ನಂತರ ಬಾಬಯ್ಯನವರ ಹಸ್ತಕ್ಕೆ ಪಂಜಾ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದರು. ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳು ವಿ ಗೋಪಾಲಗೌಡರು ಮಾತನಾಡಿ, ನಾವೆಲ್ಲರೂ ಯಾವುದೇ ಜಾತಿ ಮತ ಭೇದವಿಲ್ಲದೆ ಅಣ್ಣ ತಮ್ಮಂದಿರಂತೆ ಅಕ್ಕತಂಗಿಯರಂತೆ ಸೌಹಾರ್ದತೆಯಿಂದ ಬದುಕಬೇಕು ಎಂಬುದನ್ನು ಈ ಹಬ್ಬ ಸಾರುತ್ತದೆ. ಈ ಸೌಹಾರ್ದತೆಯ ಸಂದೇಶವನ್ನು ಇಡೀ ದೇಶಕ್ಕೆ ಪಸರಿಸುವುದೇ ಈ 2 ದಿನಗಳ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ರಾತ್ರಿ ಇಡೀ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಹುಲಿ ವೇಷ, ಸಿಂಹ ವೇಷ ಮತ್ತು ಗಾಡಿ ವೇಷ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುವುದು ಇಲ್ಲಿನ ವಿಶೇಷ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ಪೆದ್ದೂರ್ ಗ್ರಾಮದಲ್ಲಿ ವಿಶೇಷವಾಗಿ ನಡೆಯುವ ಈ ಮೊಹರಂ ಹಬ್ಬದ ಬಾಬಯ್ಯನವರಿಗೆ ಪೂಜೆ ಸಲ್ಲಿಸಿ ತಾಲ್ಲೂಕಿನ ಹಾಗೂ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ್ದೇವೆ. ಎಲ್ಲರೂ ಯಾವುದೇ ಗೊಂದಲ, ಜಗಳಗಳಿಲ್ಲದೆ ಅನ್ಯೋನ್ಯವಾಗಿ ಶಾಂತಿಯಿಂದ ಬಾಳುವಂತಾಗಲಿ ಎಂದು ಶುಭ ಹಾರೈಸಿದರು. ಹಬ್ಬದ ನಿಮಿತ್ತ ಪೆದ್ದೂರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ವಿಶ್ರಮವಿಲ್ಲದೆ ಸಾಂಸ್ಕೃತಿಕ ರಂಜನೆ ನೀಡಿದ್ದಲ್ಲದೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಅನ್ನದಾಸೋಹ ಕಲ್ಪಿಸಲಾಗಿತ್ತು. ಶಾಂತಿ ಮತ್ತು ಸೌಹಾರ್ದತೆ, ನಾವೆಲ್ಲರೂ ಕೂಡ ಮತಭೇದವಿಲ್ಲದೆ ಜಾತಿಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಥರ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾದ ಒಂದು ನಮ್ಮ ಸಂಗತಿ. ಈ ವಿಷಯವನ್ನು ಇಡೀ ದೇಶದ ಜನರಿಗೆ ಸಾರುವುದು ಉದ್ದೇಶನೇ ಈ ಕಾರ್ಯಕ್ರಮ. ಎರಡು ದಿವಸ ಕಾರ್ಯಕ್ರಮ. ನಿಮಗೆ ಟೈಮ್ ಆಗಿದೆ ಅಂತ ನೀವು ಭಾಳ ತಾತೃಪ್ತಿಯಿಂದಿದ್ದೀರಿ. 1 ಗಂಟೆ ನೀವು ನೋಡಿದ್ರೆ ಇಲ್ಲಿ ಅವರಿಗೆ ತರಬೇತಿ ಇಲ್ಲದೇ ಯಾವ ರೀತಿಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆಯ ಮಕ್ಕಳು ಮತ್ತು ಶಾಲೆಗೆ ಹೋಗದೇ ಇರ್ತಕ್ಕಂಥವರು ಬೇರೆ ಬೇರೆ ವೇಷಗಳನ್ನು ಧರಿಸಿ, ಹುಲಿ ವೇಷಕ, ಸಿಂಹ ವೇಷಕ, ಆಮೇಲೆ ಏನು ಗಾಡಿ ವೇಷ ಎಲ್ಲ ಕೂಡ ಇಲ್ಲಿ ಸತತವಾಗಿ ವಿರಾಮವಿಲ್ಲದೇ ಇಲ್ಲಿ ನಡೀತದೆ. ಅದಕ್ಕೆ ಭಾಳಷ್ಟು ಜನರು, ನಮ್ಮ ಸ್ನೇಹಿತರು, ಮಾಜಿ PWD ಸೆಕ್ರೆಟರಿ ಅವರು, ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿದ್ದವರು, ವೈಸ್ ಚೇರ್ಮನ್ ಆಗಿದ್ದು ಸತ್ಯನಾರಾಯಣ ವಕೀಲರು, ಅಮರಾವತಿಯಿಂದ ಬಂದಿರತಕ್ಕಂಥ ವಕೀಲರು, ಮತ್ತು ತಂಬಾಳಪಲ್ಲಿಯಿಂದ ಬಂದಿರತಕ್ಕಂಥ ರಾಜಕಾರಣಿಗಳು, ನಮ್ಮ ಚಿಂತಾಮಣಿ ತಾಲೂಕಿನ ರಾಜಕಾರಣಿಗಳು, ಭಾಳಷ್ಟು ಜನರು ಇಲ್ಲಿ ಬಂದಿದ್ದಾರೆ ನಮ್ಮ ಅತಿಥಿಗಳಾಗಿ. ಅವರೆಲ್ಲ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ನೀವು ಎಲ್ಲರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಜನರ ಪರವಾಗಿ, ಸುತ್ತಮುತ್ತಲ ಗ್ರಾಮದ ಜನರ ಪರವಾಗಿ ನಿಮಗೆಲ್ಲರೂ ಕೂಡ ನೀವು ಬಂದು ಈ ಕಾರ್ಯಕ್ರಮವನ್ನು ನೀವು ನೀವು ವೀಕ್ಷಣೆ ಮಾಡೋದಕ್ಕೆ ಮತ್ತು ಏನು ನೀವೆಲ್ಲ ಕವರ್ ಮಾಡಿದ್ದೀರಿ, ನಿಮಗೆಲ್ಲರೂ ಕೂಡ ಊರಿನ ಜನರು ಮತ್ತು ಸುತ್ತಮುತ್ತಲಿನ ಜನರು ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತಿದ್ದೇನೆ. ಮೊಹರಂ ಹಬ್ಬದ ದಿವಸ ಪೆದ್ದೂರಲ್ಲಿ ಬಾಬಯ್ಯನ ಏಕತೆ, ಹಿಂದೂ ಮುಸ್ಲಿಂ ಏಕತೆಯಾಗಿ ಹಬ್ಬ ಮಾಡ್ತಾರೆ. ಎಲ್ಲ ಹಿಂದೂಗಳೇ ಸೇರಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿಕಟಪೂರ್ವ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡರು, ಅವರ ಬಾಬಯ್ಯನವರಾದಂಥ ನಮ್ಮ ಮುಖಂಡರು ಆದಂಥ ನಾಗರಾಜ್ ರೆಡ್ಡಣ್ಣವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಏಕತ್ವವಾಗಿ ಎಲ್ಲ ಜನಾಂಗ ಅಂದೇ ದೀಪಗಳು ತಂದು ಬಾಬಯ್ಯನ ಅಲ್ಲಿ ಬೆಳಗ್ಗೆ ಅಗ್ನಿಕುಂಡದಲ್ಲಿ
ಈಕೆ ಬೆಳಗಿನ ತನಕ ಅಗ್ನಿಕುಂಡನ ಉರಿತಾ ಮೊಹರಂ ಆಚರಣೆ ಮಾಡ್ತಾರೆ. ಇದು ಎಲ್ಲ ನಾಡಿನ ಜನಗಳಿಗೆ, ಊರಿನ ಜನಗಳಿಗೆ, ತಾಲೂಕಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಸುಮಾರು ಸ್ವತಂತ್ರ ಪೂರ್ವದಿಂದ ಇದು ನಡೆಸ್ಕೊಂಡು ಬರ್ತಾ ಇರುವಂಥ ಕಾರ್ಯಕ್ರಮ. ನಾಗರಾಜ ರೆಡ್ಡಿ ಹುಡುಗರಿಂದ ಗೋಪಾಲ್ ರೆಡ್ಡಿ ಅವ್ರ ಹುಡುಗರು ಅವ್ರ ಹುಡುಗರಾಗಿಂದ ಬರ್ತಾ ಇರೋ ಕಾರ್ಯಕ್ರಮ. ಈ ಬಾಂಧವ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂತು. ಇವತ್ತು ಪ್ರಸಾದ ವಿನಿಯೋಗ ಇರ್ತದೆ, ಇವತ್ತು ಎಲ್ಲರಿಗೂ ಊಟ ಇರ್ತದೆ, ಎಲ್ಲರೂ ಊಟ ಮಾಡ್ತಾನೆ. ಇದು ಬೆಳಗ್ಗೆ 6 ಗಂಟೆ ತನಕ ಆಚರಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮಳೆ ಬೆಳೆಗಳು ಎಲ್ಲ ಅನ್ಯಾನ್ಯವಾಗಿ ಜಗಳ ಇಲ್ದಿರ ಇರಲಿ ಅಂತ ಈ ಮೊಹರಂ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ತಿಳಿಬಯಸುತ್ತೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಜೋರಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದ ವೇಣುಗೋಪಾಲ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ಜಾಸ್ತಿ ಆಗಲಿ. ರಾತ್ರಿ ಎಲ್ಲ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಪುಲಿವೇಷ, ದಿಗಂಬರಿ, ದುರ್ಯೋಧನ, ಕೃಷ್ಣ, ಗಾಡಿ ಬೊಂಬೆ, ಕೀಲು ಕುದುರೆ, ಲೇಡೀಸ್ ಲಿಜಮ್ಸು ಎಲ್ಲ ಥರ ಬೆಳಗ್ಗೆ ತನಕ ವೇಷಗಳಿರ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋಪಿಯಣ್ಣವರು ಬಂದಿದ್ದ ಅವರಿಗೆ ಅನಂತ ಧನ್ಯವಾದಗಳು. إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا شفيعنا حبيبنا مولانا محمد صلوا عليه. الصلاة والسلام عليك يا رسول الله صلى الله عليه وسلم. سبحانك ربك رب العزة عما يصفون. السلام عليكم الحمد لله رب العالمين. بلا لا إله إلا الله.
01389586586 అంతేనా?